ಸರ್ ಪ್ರಿಕಾಷನ್ಸ್ ವೈಸ್ ಹೋದ್ವಿ ಅಂತಂದರೆ ಸರ್ ಫಸ್ಟ್ ಥಿಂಗ್ ಈಸ್ ನಾವು ಡಿಸೈನ್ ವೈಸು ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ. ಡಿಸೈನು ಅದೇ ನಾವು ಹೇಳ್ದಂಗೆ ಫಸ್ಟೇ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಲೈಕ್ ನಾವು ಎಲ್ಲಿ ಮಾಡ್ತೀವಿ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಿಫೋರ್ ದ ಪ್ಲ್ಯಾನಲ್ಲೇ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನಾವೇನೋ ಒಂದು ಫುಲ್ ಚೆನ್ನಾಗಿ ಒಂದು ಏರಿಯಾವನ್ನು ಡೆವಲಪ್ ಮಾಡಿ ಅದ್ರ ಮುಂದೆ ಗಿಡ ಬೆಳೆಸ್ಬಿಟ್ಟು ಅದನ್ನ ಹೈಡ್ ಮಾಡಿದ್ರೆ ಯೂಸ್ ಆಗಲ್ಲ. ಮೆಥಡ್ಸ್ ಹೆಂಗೆ ಮಾಡ್ತೀವಿ, ಅವಕ್ಕೆ ಗಿಡಗಳು ಬೆಳೆಯೋದಕ್ಕೆ ಏನೇನು ಮಾಡ್ತೀವಿ, ಅದು ಡ್ರೈನೇಜ್ ಸಿಸ್ಟಮ್ ಏನು, ಅದು ಕನ್ಸ್ಟ್ರಕ್ಷನ್ ಏನು ಮಾಡ್ತೀವಿ, ಅದು ಪ್ಲ್ಯಾಂಟರ್ ಬಾಕ್ಸ್ ಮಾಡಬೇಕಾದ್ರೆ ಆ್ಯಂಡ್ ಅಗೇನ್ ಅದಕ್ಕೆ ಇವಾಗ ಟೆರೇಸಲ್ಲಿ ಮಾಡಿದ್ರೆ ಏನೇನು ಪ್ರಿಕಾಷನ್ಸ್ ತೊಗೋಬೇಕು, ಇಲ್ಲ ಕಾಂಪೌಂಡ್ ಮೇಲುಗಡೆ ಆಚೆ ಪ್ರೊಜೆಕ್ಷನ್ ತೊಗೊಂಡ್ರೆ ಏನೇನು ಮಾಡಬೇಕಾಗುತ್ತೆ, ಇದಷ್ಟೂ ವಿಷಯಗಳು ಡೀಟೇಲಾಗಿ ನಾವು ನೋಡಿಕೊಂಡು ಪ್ಲ್ಯಾಂಟರ್ ಬಾಕ್ಸ್ ಪ್ಲ್ಯಾನ್ ಮಾಡ್ತೀವಿ ಅಂತಂತ ಹೇಳಿದ್ರೆ ಟೆರೇಸ್ಗೂ ಕೂಡ ಅಷ್ಟೇ ನಾವು ಕೂಡ ಇವಾಗ ಫಸ್ಟು ಟೆರೇಸಲ್ಲಿ ಮಾಡಬೇಕಾದ್ರೆ ಸುಮ್ಮನೆ ನಾವು ಅನ್ನೆಸೆಸರಿ ಲೋಡ್ ಮಾಡೋಕ್ಕಾಗಲ್ಲ ಸರ್. ಯಾಕಂದರೆ ಫಸ್ಟ್ ನಾವು ಡಿಸೈನಲ್ಲೇ ಅದೆಲ್ಲ ಕನ್ಸಿಡರೇಷನ್ ಇರಬೇಕು. ಏನೋ ಒಂದು 10 ಗಿಡಗಳು ಇಡ್ತೀವಿ ಅಂತಂದ್ರೆ ನಡೀತೆ, ಇಲ್ಲ ಏನೋ ವರ್ಷಕ್ಕೆ ಒಂದು 20 ಗಿಡ ಇಡ್ತೀವಿ ಅಂತಂದ್ರೆ ನಡೀತೆ. ಅದು ಬಿಟ್ಬಿಟ್ಟು ನಾವೇ ಏನಾದ್ರು ಟೆರೇಸ್ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ ಅದ್ರ ತುಂಬಾ ತುಂಬಿಟ್ರೆ ಅದು ಡೆಡ್ ಲೋಡ್ ಆಗಿ ಇದಕ್ಕೆ ಸ್ವಲ್ಪ ಒಂದು 6 ಇಂಚ್ ಮಣ್ಣು ಹಾಕಿದ್ರೆ ಅದು ಬರಲ್ಲ. ಸ್ವಲ್ಪ ಹೆವಿ ಮಣ್ಣು 1 ಫೀಟ್ 1.5 ಫೀಟ್ ಹಾಕ್ಲೇಬೇಕು. ಅಷ್ಟು ಹೈಟ್ ಹಾಕ್ತೀವಿ ಅಂದ್ರೆ ಡೆಡ್ ಲೋಡ್ ಆಗೋಗುತ್ತೆ. ಅದ್ರ ಬದಲು ಪಾಟಲ್ಲಿ ಬೆಳೆಯೋಂಥವನ್ನ ಚೂಸ್ ಮಾಡಬೇಕು. ಪಾಟಲ್ಲಿ ಲಾಟ್ ಆಫ್ ವೆರೈಟಿ ಡಿಸೈನ್ಸ್ ಅವೈಲೇಬಲ್ ಇದೆ ಸರ್, ಪಾರ್ಟ್ಸ್ ಅವೈಲೇಬಲ್ ಇರುತ್ತೆ. ಅಂಥವನ್ನ ತಂದು ಪ್ಲ್ಯಾನ್ ಮಾಡ್ಕೋಬೇಕು. ಸ್ಟ್ಯಾಂಡ್ ಮಾಡಿಕೊಂಡು ಹೈಟ್ ವೈಸ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಅಂದ್ರೇನೆ ಇರೋದು ಒಂದೇ ಚಾನಲ್ಲು, ಅದುವೇ ಕನ್ನಡ ಕೋರ ಲಾಗ್ ಚಾನಲ್. ವೀಕ್ಷಕರೇ, ಕನ್ನಡ ಕೋರ ಲಾಗಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಇರ್ತೀನಿ. ವಿಷಯಗಳ ಮೇಲೆ ವಿಷಯಗಳ ಮೇಲೆ ನೀವು ಅಂದ್ಕೊಂಡು ಇರಲ್ಲ, ಇದ್ರ ಮೇಲೂ ಕೂಡ ವಿಷಯ ತರಬಹುದು ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ಇವತ್ತು ಕೂಡ ಪ್ಲ್ಯಾಂಟರ್ ಬಾಕ್ಸ್ಗಳ ಮೇಲೆ ವಿಷಯ ತೊಗೊಂಡ್ಬರ್ತಾ ಇದ್ದೀವಿ. ತುಂಬ ಜನ ಪ್ಲ್ಯಾಂಟರ್ ಬಾಕ್ಸ್ ಗೊತ್ತೇ ಇಲ್ಲ, ಪ್ಲ್ಯಾಂಟರ್ ಬಾಕ್ಸ್ ಏನಂತ ಹೇಳ್ಬಿಟ್ಟು ಪ್ಲ್ಯಾಂಟರ್ ಬಾಕ್ಸ್ ಮಾಡಬೇಕು, ಪ್ಲ್ಯಾಂಟರ್ ಬಾಕ್ಸ್ ಏನು ಎತ್ತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. RCC ಯಾರಿಗೆ ಗೊತ್ತಿಲ್ಲ ಹೇಳಿ, ಕನ್ಸ್ಟ್ರಕ್ಷನ್ ಕಂಪ್ನಿ. ಇಡೀ ನಮ್ಮ ಬೆಂಗಳೂರಿನಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕೈಗೆಟುಕೋ ದರದಲ್ಲಿ ಕೊಡ್ತಾರೆ ಅಂದರೆ ಅದುವೇ RCC ಅಂತ ಹೇಳ್ಬೋದು. ನಿಮ್ಮ ಕನಸಿನ ಮನೆ ಕೈಗೆಟುಕೋ ದರದಲ್ಲಿ ಸಿಗಬೇಕು ಅಂತಂದರೆ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಂದು ಫಸ್ಟ್ ಕ್ವಶನ್ ಏನಂತಂದ್ರೆ, ಮನೆಗೆ ಪ್ಲ್ಯಾಂಟರ್ ಬಾಕ್ಸ್ ಬೇಕಾ ಅಂದ್ರೆ ಸರ್ ಇವಾಗ ಬೇಕಾ ಯೂಶಲಿ ಕಮಿಂಗ್ ಡೇಸ್ ಅಲ್ಲಿ ಮ್ಯಾಂಡೇಟರಿ ಆದ್ರೂ ಆಗ್ಬಿಡ್ಬೋದು ಗೌರ್ಮೆಂಟ್. ಯಾಕಂದ್ರೆ ಇವಾಗ ನೋಡಿ ಎಲ್ಲ ಕಡೆ ಗಿಡ ಮರಗಳಿಲ್ಲ, ಎಲ್ಲ ಕಡೆ ಕಟ್ ಮಾಡಿ ಮರಗಳೆಲ್ಲ ಕಟ್ ಮಾಡಿ ಡೆವಲಪ್ಮೆಂಟ್ ನಡೀತಾ ಇದೆ. ಎಲ್ಲ ಕಡೆಯಿಂದನೂ ಈಗ ಎಲ್ಲಿ ಗ್ರೀನ್ರಿ ಅನ್ನೋದೇ ಇಲ್ಲ. ಬಟ್ ನಮ್ಗೆ ಲಾಸ್ಟ್ ಆಪ್ಷನ್ ಇವಾಗ ನಾವು ಅಷ್ಟು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಸೈಟ್ ತೊಗೊಂಡಿರ್ತೀವಿ, ಅದು ಬರೀ ಗಿಡ ಬೆಳೆಯೋಕ್ಕೂ ಬಿಡೋಕ್ಕಾಗಲ್ಲ. ಬಟ್ ಅದ್ರ ಜೊತೆನಲ್ಲಿ ಇವಾಗ ನಾವು ಲಾಸ್ಟ್ ಲೈಕ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಮಾತಾಡೋದು, ಅದೇ ಥರ ಇವಾಗ ಕಮಿಂಗ್ ಡೇಸಲ್ಲಿ ಇದು ಕೂಡ ಇದೀನಿ. ಏನಂದರೆ ಎನ್ವಿರಾನ್ಮೆಂಟ್ಗೆ ಒಳ್ಳೇದಾಗುತ್ತೆ ಪ್ಲ್ಯಾಂಟರ್ ಬಾಕ್ಸ್ಗಳು ಮಾಡ್ಕೊಳ್ಳೋದ್ರಿಂದ. ನಮಗೆ ಒಂದು ಒಳ್ಳೆ ಒಂದು ಗಾಳಿ ಸಿಗುತ್ತೆ, ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇರುತ್ತೆ. ಆ್ಯಂಡ್ ಗ್ರೀನ್ರಿ ಇತ್ತು ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಇವಾಗ ಅಂಥದ್ದು ಅಂತ ಹೇಳಿದ್ರೆ ಅದು ಸ್ವಲ್ಪ ಒಂದು ಕಾಮ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ಹಂಗಾಗಿ ಅದಷ್ಟು ಇವಾಗ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಓಕೆ ಸರ್, ಈಗ ಪ್ಲಾಂಟರ್ ಬಾಕ್ಸ್ ಅಂತ ಅಂದಾಗ ಲೈಕ್ ಒಂದು 30 ಫುಟ್ ಸೈಜ್ ತಗೊಂಡ್ಬಿಡೋಣ. 30 ಫುಟ್ ಇಲ್ಲಿ ಮನೆ ಕಟ್ತಾ ಇದ್ದೀವಿ, ಗ್ರೌಂಡ್ +1 ಅಥವಾ ಗ್ರೌಂಡ್ +2 ಕಟ್ತಾ ಇದೀವಿ ಅಂದ್ರೆ ನಿಮ್ಮ ಪ್ರಕಾರ ಒಂದು ಪ್ರಾಪರ್ ಸೈಜ್ ಏನು ಸರ್? ಪ್ಲಾಂಟರ್ ಬಾಕ್ಸ್ಗೆ ಅಂತ ಒಂದು ಪ್ರಾಪರ್ ಪರ್ಫೆಕ್ಟ್ ಸೈಜ್ ಅಂತಂದು ಏನು ಸಿಗೋದು ಏನಿಲ್ಲ. ಏನಂದ್ರೆ ನೀವು ರೆಕಮೆಂಡ್ ಮಾಡೋದು ಸರ್, ನಾವು ಇವಾಗ ರೆಕಮೆಂಡ್ ಮಾಡೋದು ಅಂತಂತ ಹೇಳಿದ್ರೆ ನೋಡಿ ಸರ್, ಇವಾಗ ಪಾರ್ಕಿಂಗ್ ಅಲ್ಲಿ ಮಾಡ್ಕೋಬಹುದು. ಪಾರ್ಕಿಂಗ್ ಅಲ್ಲಿ ಇವಾಗ ನೋಡಿ ಕಾಲಮ್ ಲೈನ್ ಇವಾಗಿದ್ರು ಆಚೆ ಬೌಂಡ್ರಿ ಲೈನ್ ಅಂತ ಇರಲ್ಲ, ಸುತ್ತಲೂ 1.5 ಅಡಿ ಜಾಗ ಬಿಟ್ಟಿರ್ತೀರಾ. ಆ ಪಾರ್ಕಿಂಗ್ ಅಲ್ಲಿ 1.5 ಅಡಿ ಗ್ಯಾಪ್ ಇರುತ್ತಲ್ವಾ, ಆ ಕಾಂಪೌಂಡ್ಗೂ ಮತ್ತೆ ಕಾಲಮ್ ಲೈನ್ಗೂ ಎರಡರ ಮಧ್ಯದಲ್ಲಿ ಫುಲ್ ಲೆಂತ್ ಸಿಗುತ್ತೆ, ಗ್ಯಾಪ್ ಇರುತ್ತೆ. ಯೂಸೇ ಮಾಡಲ್ಲ, ಅಲ್ಲೆಲ್ಲ ಸುಮ್ಮನೆ ಟೈಲ್ಸ್ ಹಾಕಿ ಕ್ಲೋಸ್ ಮಾಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅದ್ರ ಬದಲಾಗಿ ಕಾಲಮ್ ಒಳಗಡೆ ಸಂದಿಲಂತೂ ಏನು ಹೋಗಲ್ಲ, ಕಾರ್ ಹೋಗಲ್ಲ, ಬೈಕ್ ಹೋಗಲ್ಲ, ಏನು ಮಾಡಲ್ಲ. ಅದನ್ನೇನ್ ಮಾಡ್ಬೋದು ಅಂದ್ರೆ ಕಾಂಪೌಂಡ್ ಇಟ್ಬಿಟ್ಟು ಕಾಲಮ್ ಲೈನ್ ಇಟ್ಬಿಟ್ಟು ಎರಡರ ಮಧ್ಯದಲ್ಲಿ ನಮ್ಗೆ 1 ಅಡಿ ಗ್ಯಾಪ್ ಸಿಗ್ಲಿ. 1 ಅಡಿಗೆ ನಾವು ಮಿನಿಮಮ್ ಪಾರ್ಕಿಂಗ್ ಎಷ್ಟು ಕೊಡ್ತೀವಿ, 10 ಅಡಿ 15 ಅಡಿ ಗಂಟೆ ಕೊಡ್ತೀವಿ. ಆ ಲೆಂತ್ ಫುಲ್ ಕೊಟ್ಕೊಂಡ್ವಿ ಅಂತ ಹೇಳಿದ್ರೆ ಅದು ಪೂರ್ತಿ ನಮ್ಗೆ ಒಂದು ಪ್ಲಾಂಟರ್ ಬಾಕ್ಸ್ ಹಾಕಿ ಕ್ರಿಯೇಟ್ ಆಗುತ್ತೆ. ತುಂಬಾ ಜನ ಮನೆ ಮುಂದೆ ಮಾಡ್ತಾರಲ್ಲ, ನನ್ನ ಕ್ವಶನ್ ಏನಂತಂದ್ರೆ ಅದು ಲೈಕ್ ಫುಟ್ಪಾತ್ ಹತ್ರ ಬಂದಿರುತ್ತೆ, ಆತರ ಮಾಡ್ಬೋದಾ? ಮಾಡ್ಬೋದು ಸರ್, ಯಾಕಂದ್ರೆ ಮನೆ ಮುಂದೆ ಇವಾಗ ಡ್ರೈನೇಜ್ ಇರುತ್ತೆ, ಡ್ರೈನೇಜ್ ಮೇಲ್ಗಡೆ ಮಾಡಿರ್ತೀವಿ ನಾವು. ಹಂಗಾಗಿ ಮನೆ ಮುಂದೆನೆ ಮಾಡ್ಕೋಬಹುದು. ಯಾಕಂದ್ರೆ ಡ್ರೈನೇಜ್ ಬಿಟ್ಟು ಆಚೆ ಗಂಟೆ ಮಾಡ್ಕೊಂಡ್ರೆ ಅದು ರಾಂಗ್. ಡ್ರೈನೇಜ್ ಮೇಲೆ ಮಾಡಬಹುದು. ಯಾಕಂದ್ರೆ ಅದ್ರ ಮೇಲೆ ಚಿಕ್ಕದಾಗ ಒಂದು ಕಾಂಪೌಂಡ್ ತರ ಮಾಡ್ಕೊಂಡು ಅದರಲ್ಲಿ ನಾವು ಪ್ಲಾಂಟರ್ ಬಾಕ್ಸ್ ನ ಇನ್ಸರ್ಟ್ ಮಾಡಬಹುದು. ಇನ್ನೊಂದು ಕ್ವಶನ್, ಪ್ಲಾಂಟರ್ ಬಾಕ್ಸ್ ಮಾಡ್ತಿರಲ್ಲ, ಅದ್ರ ಬೇರ್ಗಳು ಒಳಗಡೆ ಹೋಗಲ್ಲ? ಅದು ಹೋಗುತ್ತೆ ಸರ್, ಯಾಕಂದ್ರೆ ಅದಕ್ಕೇನೆ ನಾವ್ ಏನಾದ್ರು ಪ್ಲಾಂಟರ್ ಬಾಕ್ಸ್ ಮಾಡ್ತೀವಿ ಅಂದ್ರೆ ಅದಕ್ಕೂ ಸಾಕಷ್ಟು ಪ್ರಿಕಾಷನ್ಸ್ ಏನ್ ಮಾಡ್ಬೇಕು ಹೇಳಿ ಸರ್. ನೋಡಿ, ಫಸ್ಟ್ ಪ್ಲಾಂಟರ್ ಬಾಕ್ಸ್ ಬಂದು
ನಾವು ಹೇಳ್ದಂಗೆ ಮನೆ ಒಳಗಡೆನೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ಪಾರ್ಕಿಂಗಲ್ಲಿ ಅಲ್ಲಿ ಇಲ್ಲಿ ಮಾಡ್ಬೋದು. ಆ್ಯಂಡ್ ಅಗೇನ್ ಬಿಟ್ಟರೆ ಕಾಂಪೌಂಡ್ ಮಾಡ್ಕೋಬೋದು, ಯಾಕಂದ್ರೆ ಮುಂದೆಗಡೆ ಹೆಂಗೋ ಡ್ರೈನೇಜ್ ಜಾಗ ಇದ್ದೇ ಇರುತ್ತೆ. ನಾವು ಯೂಶ್ವಲಿ ಏನು ಮಾಡಿಬಿಡ್ತೀವಿ, ಇವಾಗ ನೋಡಿ ಅಲ್ಲಿ ಕಾಂಪೌಂಡ್ ಮುಂದೆನೇ ಇವಾಗ ಮಾಡೋಣ ಅಂದ್ರೆ ಎಮರ್ಜೆನ್ಸಿ ಬಂದಾಗ ಕಾರ್ ನಿಲ್ಲಿಸ್ಬೋದು, ಬೈಕ್ ನಿಲ್ಲಿಸ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಲ್ಲ ನಾವು. ಆವಾಗ ಏನಾಗುತ್ತೆ, ಅದು ಆ ಜಾಗ ಅಲ್ಲಿ ಪ್ಲಾಂಟರ್ ಬಾಕ್ಸ್ ಮಾಡಲ್ಲ. ಅದನ್ನ ಏನು ಮಾಡ್ಬೋದು ಅಂದರೆ ಮೇಲ್ಗಡೆ ಟಾಪ್ ಕಾಂಪೌಂಡ್ ಟಾಪಲ್ಲೂ ಕೂಡ ಮಾಡ್ಬೋದು, ಪ್ಲಾಂಟರ್ ಬಾಕ್ಸ್ನ ಮಾಡ್ಬೋದು. ಅದನ್ನ ನೆಲದ ಮೇಲೂ ಜಾಗ ಇಟ್ಕೊಳ್ಳೋದೇ ಇರೋಂಗೆ ಪ್ಲಾನ್ ಮಾಡ್ಬೋದು. ಅಂಡ್ ಅಗೇನ್ ಅದ ಮೇಲ್ಗಡೆ ಇವಾಗ ಬಾಲ್ಕನೀಸ್ ಬಿಟ್ಟಿರ್ತೀವಿ, ಬಾಲ್ಕನೀಸ್ ಅಷ್ಟೇ ಫುಲ್ ದೊಡ್ಡದಾಗಿ ಬಿಟ್ಟಿರ್ತೀವಿ. ಅಲ್ಲಿ ಬಾಲ್ಕನೀಸ್ ನಾವು ಯೂಶಲಿ ಕೊಡೋದು ಒಳ್ಳೆ ಗಾಳಿ ಬೆಳಕು ಬರಲಿ ಅಂತ. ಅಲ್ಲಿ ಒಂಚೂರು ಎಲ್ಲೋ ಒಂದು ಪಾರ್ಟ್ನ ನಾವು ಗ್ರೀನರಿಗೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಬೋದು, ವರ್ಟಿಕಲ್ ಗಾರ್ಡನಿಂಗ್ ಮಾಡ್ಬೋದು. ಅವನ್ನೆಲ್ಲ ಮಾಡೋದ್ರಿಂದ ಸ್ವಲ್ಪ ಎನ್ವಿರಾನ್ಮೆಂಟ್ ಕಾಮ್ ಆಗಿರಂಗೆ ಕ್ರಿಯೇಟ್ ಆಗುತ್ತೆ. ಅಂಡ್ ಅದು ಬಿಟ್ರೆ ಫೈನಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಟೆರೆಸ್ ಗಾರ್ಡನಿಂಗ್ ಇದೆ. ಟೆರೆಸ್ ಅಲ್ಲಿ ಎಲ್ಲಾ ತರದ ಆಕ್ಟಿವಿಟೀಸ್ ಡెవలಪ್మెంట్ ಮಾಡೋಣ. ಟೆರೆಸ್ ಹೋಗೋಣ. ಅದಕ್ಕಿಂತ ಮುಂಚೆ ಪ್ಲಾಂಟರ್ ಬಾಕ್ಸ್ ಮಾಡಬೇಕಾದ್ರೆ ಏನೇನು ಪ್ರಿಕಾಷನ್ಸ್? ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ, ನಾನು ನಿಮ್ಮ ಕನ್ನಡಕ ಅವರ. ನೀವೇನಾದ್ರೂ ನಿಮ್ಮ ಕನಸಿನ ಮನೆಯನ್ನ ನನ್ಸಾಗಿಸ್ಕೋಬೇಕು ಅಂತ ಇದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡುವಂಥದ್ದು RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್. ಹೌದು ವೀಕ್ಷಕರೇ, ಇಡೀ ಬೆಂಗಳೂರಲ್ಲಿ ಯಾರು ಕೂಡ ಈ ರೇಟಲ್ಲಿ ಮಾಡ್ಕೊಳ್ಳಲ್ಲ. 1575 ರೂಪಾಯಿಂದ ಇವರು ಪ್ಯಾಕೇಜಸ್ಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇವರ ಬಳಿ 9 ಪ್ಯಾಕೇಜಸ್ಗಳಿದೆ. ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಯಾವ ಪ್ಯಾಕೇಜಸನ್ನು ಬೇಕಾದರೂ ಕೂಡ ನೀವು ಚೂಸ್ ಮಾಡ್ಬೋದು. ಅಷ್ಟೇ ಅಲ್ಲ, RCCಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಸಿಗುತ್ತೆ, ಒಳ್ಳೆ ಬೆಲೆ ಸಿಗುತ್ತೆ. ಪ್ರತಿ ತಿಂಗಳು ಕೂಡ ಯಾವುದಾದ್ರೂ ಒಂದು ಆಫರ್ ಅಂತೂ ನಡೀತಾನೆ ಇರುತ್ತೆ. ಸೊ ಇನ್ಯಾಕ್ ತಡ, ಈ ಕೂಡಲೇ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ ಮೂಲಕ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನು ನನ್ಸಾಗಿಸ್ಕೊಳ್ಳಿ ವೀಕ್ಷಕರೇ. ನಮಸ್ಕಾರ ಸರ್. ಪ್ರಿಕಾಷನ್ಸ್ ವೈಸ್ ಹೋದ್ವಿ ಅಂತಂದರೆ ಸರ್, ಫಸ್ಟ್ ಥಿಂಗ್ ಈಸ್ ನಾವು ಡಿಸೈನ್ ವೈಸು ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ. ಡಿಸೈನ್ ಅದೇ ನಾವು ಹೇಳ್ದಂಗೆ ಫಸ್ಟೇ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು, ಲೈಕ್ ನಾವು ಎಲ್ಲಿ ಮಾಡ್ತೀವಿ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಿಫೋರ್ ದ ಪ್ಲ್ಯಾನಲ್ಲೇ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನಾವೇನೋ ಒಂದು ಫುಲ್ ಚೆನ್ನಾಗಿ ಒಂದು ಏರಿಯಾವನ್ನು ಡೆವಲಪ್ ಮಾಡಿ ಅದ್ರ ಮುಂದೆ ಗಿಡ ಬೆಳೆಸ್ಬಿಟ್ಟು ಅದನ್ನ ಹೈಡ್ ಮಾಡಿದ್ರೆ ಯೂಸ್ ಆಗಲ್ಲ. ಬಿಲ್ಡಿಂಗ್ ಎಲಿವೇಶನ್ ಹಾಳಾಗಬಾರ್ದು. ಆ್ಯಂಡ್ ಡಿಸೈನಲ್ಲೇ ಚೂಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಪ್ರಾಪರ್ ಪೊಸಿಷನ್ ಗೊತ್ತಾಗುತ್ತೆ. ಅದರಿಂದ ನಾವು ಸೆಕೆಂಡ್ ಥಿಂಗ್ ಏನಂತ ಹೇಳಿದ್ರೆ, ಅದ್ರೊಳಗಡೆ ಹಾಕೋ ಗಿಡಗಳು ಯಾವ್ದಾವ್ದು ಹಾಕ್ತೀವಿ ಅಂತ ಡಿಸೈಡ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವಾಗ ನಾವು ಬೇಸ್ಡ್ ಆನ್ ದ ಟೆಂಪ್ರೇಚರು, ಮತ್ತು ಇವಾಗ ಫಾರ್ ಎಕ್ಸಾಂಪಲ್ ಈ ಕಡೆ ನಮಗೆ ಕೋಲಾರ ಈ ಕಡೆ ಹೋದ್ರೇ ಒಂದು ಗಿಡಗಳು ಬೇರೆ ಬೆಳೀತಾರೆ, ಅಲ್ಲಿ ಫ್ಲವರ್ಸ್ ಬೆಳೆಯೋದು ಬೇರೆ, ಅದು ಬೇರೆ ಬೇರೆನೇ ಇರುತ್ತೆ. ಮತ್ತು ಈ ಕಡೆ ನಮ್ಮ ನಾರ್ತ್ ಕರ್ನಾಟಕ ಹೋದ್ರೆ ಅಲ್ಲಿ ಬಿಸಿಲಿಗೆ ಬೆಳೆಯೋದೇ ಬೇರೆ ಗಿಡಗಳಿರುತ್ತೆ, ಇನ್ನು ಬೆಂಗಳೂರೇ ಬೇರೆ ಇರುತ್ತೆ. ಹಾಗಾಗಿ ನಮ್ಮ ವೆದರ್ಗೆ ತಕ್ಕನಾಗಿ ನಮ್ಮ ನೇಟಿವ್ ಪ್ಲಾಂಟ್ಸ್ ಅಂತ ಅಂತೀವಲ್ಲ, ಅದು ಯಾವ್ದು ಇರುತ್ತಲ್ಲ ಅದನ್ನೇ ನಾವು ಚೂಸ್ ಮಾಡಬೇಕು. ನೇಟಿವ್ ಪ್ಲಾಂಟ್ಸ್ ಅಲ್ಲಿ ಏನು ಬೆಳೆಯೋಕ್ಕಾಗುತ್ತೆ ಅದನ್ನೇ ಬೆಳಿಬೇಕು. ಅಂಡ್ ಅದಾದ್ಮೇಲೆ ಸೆಕೆಂಡ್ ಥಿಂಗ್ ಏನಂತ ಹೇಳಿದ್ರೆ, ಅವು ಜಾಸ್ತಿ ಹೈಟ್ ಬೆಳೆಯೋವು, ಈ ದೊಡ್ಡ ದೊಡ್ಡ ಗಿಡಗಳು ಹಾಕೋದು ಅಂಥವನ್ನೆಲ್ಲ ಅಲ್ಲೇ ಪ್ರಿಫರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಆಸ್ ಯೂಶಲಿ ಇವಾಗ ಜಾಗ ಇದೆ ಅಂತ ಹೇಳ್ಬಿಟ್ಟು ನಾವು ತೆಂಗಿನ ಮರ ಹಾಕ್ಬಿಡ್ತೀವಿ, ಮರ ಹಾಕ್ಬಿಡ್ತೀವಿ, ಮರ ಹಾಕ್ಬಿಡ್ತೀವಿ ಅಂದ್ರೆ ಆಗಲ್ಲ ಅಲ್ಲಿ. ಅಂದ್ರೆ ಅದು ಚಿಕ್ಕದಾಗಿ ಒಂದು 3-4 ಅಡಿ ಬೆಳೆಯೋದಂದ್ರೆ ಅದು ಮುಗಿದೋಯ್ತು ಸರ್. ಮ್ಯಾಕ್ಸ್ ಅಂದ್ರೆ 5 ಫೀಟ್ ಅಷ್ಟೇ. 5 ಫೀಟ್ ಜಾಸ್ತಿನೇ ಹೋಗ್ಬಿಡುತ್ತೆ. 3-4 ಫೀಟ್ ಅಂದ್ರೆ ಸಾಕು. ಬಟ್ ಹಾಕಿದ್ವಿ ಅಂತಂದ್ರೆ ಅದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರ್ಬೇಕು, ನೀಟಾಗಿ ಟ್ರಿಮಿಂಗ್ ಮಾಡಿ ಅದನ್ನೆಲ್ಲ ಮತ್ತು ಅದಕ್ಕೆ ಅದು ಪ್ರಾಪರ್ ಪೊಸಿಷನ್ಸ್ ನೋಡ್ಕೊಂತ ಹೋಗ್ಬೇಕು. ಇದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಗೇನು ಅದಕ್ಕೆ ಇವಾಗ ಮೆಥಡ್ಸ್ ಹೆಂಗೆ ಮಾಡ್ತೀವಿ, ಅವಕ್ಕೆ ಗಿಡಗಳು ಬೆಳೆಯೋದಕ್ಕೆ ಏನೇನು ಮಾಡ್ತೀವಿ, ಅದು ಡ್ರೈನೇಜ್ ಸಿಸ್ಟಮ್ ಏನು, ಅದು ಕನ್ಸ್ಟ್ರಕ್ಷನ್ ಏನು ಮಾಡ್ತೀವಿ, ಅದು ಪ್ಲಾಂಟರ್ ಬಾಕ್ಸ್ ಮಾಡಬೇಕಾದ್ರೆ. ಆ್ಯಂಡ್ ಅಗೇನ್ ಅದಕ್ಕೆ ಇವಾಗ ಟೆರೆಸಲ್ಲಿ ಮಾಡಿದ್ರೆ ಏನೇನು ಪ್ರಿಕಾಷನ್ಸ್ ತೊಗೋಬೇಕು, ಇಲ್ಲ ಕಾಂಪೌಂಡ್ ಮೇಲುಗಡೆ ಆಚೆ ಪ್ರೊಜೆಕ್ಷನ್ ತೊಗೊಂಡ್ರೆ ಏನೇನು ಮಾಡಬೇಕಾಗುತ್ತೆ, ಇದಷ್ಟೂ ವಿಷಯಗಳು ಡೀಟೇಲಾಗಿ ನಾವು ನೋಡಿಕೊಂಡು ಪ್ಲಾಂಟರ್ ಬಾಕ್ಸ್ ಪ್ಲ್ಯಾನ್ ಮಾಡಬೇಕಾಗುತ್ತೆ ಸರ್. ಆ್ಯಂಡ್ ಅದಕ್ಕೆ ಇವಾಗ ಕನ್ಸ್ಟ್ರಕ್ಷನ್ ಮೆಥಡ್ಗೆ ಹೋದ್ವಿ ಅಂತಂತ ಇಟ್ಕೊಳ್ಳಿ, 1 by 1 ಹೋಗೋದಾದ್ರೆ ನಮಗೆ ಫಸ್ಟ್ ಮೆಥಡ್ ಕನ್ಸ್ಟ್ರಕ್ಷನ್ಗೆ ಹೋದರೆ, ಇವಾಗ ನೋಡಿ ನೆಲದ ಮೇಲೆ ಇವಾಗ ಪಾರ್ಕಿಂಗಲ್ಲೆಲ್ಲ ಮಾಡಿದ್ರೆ ನಮಗೇನು ಅಷ್ಟಾಗಿ ತಲೆನೋವು ಅಲ್ಲೇನು ಬಟ್ ಅಲ್ಲೇನು ಮಾಡ್ಬೇಕಂತ ಹೇಳಿದ್ರೆ, ನಾವು ಮಾಡಬೇಕಾದ್ರೆ ಫಸ್ಟ್ ಕೆಳಗಡೆ ಒಂದು ಸ್ವಲ್ಪ ಲೇಯರು ಇವಾಗ ಪೆಬಲ್ಸ್ ಥರದ್ದು ಗ್ರಾವಲ್ಸ್ ಹೇಳ್ತೀವಲ್ಲ ಅದನ್ನ ಹಾಕಿ ಅದ್ರ ಮೇಲೆಗಡೆ ಸ್ವಲ್ಪ ಮಣ್ಣು ಹಾಕಿದ್ರೆ ಏನಾಗುತ್ತೆ, ಇವಾಗ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಮಾತಾಡಿದ್ವಿ, ಅದರಲ್ಲಿ ಇವಾಗ ಇನ್ಫಿಲ್ಟ್ರೇಷನ್, ರಿವರ್ಸ್ ಇನ್ಫಿಲ್ಟ್ರೇಷನ್ ಮೆಥಡ್ ಹೇಳಿದ್ವಿ. ಈಗ ಮೇಲುಗಡೆ ಮರಳು ಇರುತ್ತೆ, ಮರಳು ಆಮೇಲೆ ದಪ್ಪ ಜಲ್ಲಿ, ಚಿಕ್ಕ ಜಲ್ಲಿ ದಪ್ಪ ಜಲ್ಲಿ, ಆಮೇಲೆ ದೊಡ್ಡ ದೊಡ್ಡ ಪೆಬಲ್ಸು ಆ ಫಿಲ್ಟ್ರಾಗಿ ಒಳಕಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ರೈನ್ ವಾಟರ್ನ ಎಲ್ಲೂ ಕೂಡ ಇನ್ಫಿಲ್ಟರ್ ಮಾಡ್ಬೋದು. ಡೈರೆಕ್ಟಾಗಿ ಮೇಲೆ ಮಳೆ ನೀರು ಬರೋದನ್ನು ಅಲ್ಲಿ ಗಾರ್ಡನ್ ಕನೆಕ್ಟ್ ಮಾಡಿ ಅಲ್ಲಿಂದ ಔಟ್ಲೆಟ್ ಕೊಡ್ಬೋದು. ಅಲ್ಲೇ ನೀರು ಫಿಲ್ಟರ್ ಆಗೋದ್ರಿಂದ ಇದರಿಂದ ನಮಗೆ ಗ್ರೌಂಡ್ ವಾಟರ್ ರೀಚಾರ್ಜ್ ಕೂಡ ಆಗುತ್ತೆ. ಸೊ ಹಂಗಾಗಿ ಇದೊಂದು ಮೆಥಡ್ ಅಂತಲೂ ಹೇಳ್ಬೋದು. ಆ್ಯಂಡ್ ಇವಾಗ ನಾವು ಕಾಂಪೌಂಡ್ ಮೇಲೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ,
ಕಾಂಪೌಂಡ್ ಮೇಲೆ ಮಾಡಬೇಕಾದ್ರೆ ಇವಾಗ ಕಾಂಪೌಂಡ್ಗೆ ಸೀಪೇಜ್ ಬರ್ದಾರಂಗೆ ಕ್ಲೀನಾಗಿ ನೋಡ್ಕೋಬೇಕು. ಸೀಪೇಜ್ ಹೌದು ಹೌದು ಸರ್. ಯಾಕಂದ್ರೆ ಆಮೇಲೆ ಅದಕ್ಕೆ ಇವಾಗ ನಾವು ಎಷ್ಟು ಹೆವಿ ಮಣ್ಣು ತುಂಬ್ತೀವಿ, ಇವಾಗ ನಾವು ಅದು ಸುಮ್ಮನೆ ಒಂದು ನೋಡಿ ಆಚೆ ಪ್ರೊಜೆಕ್ಷನ್ ತೊಗೊಂಡು ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಆಚೆ ಪ್ರೊಜೆಕ್ಷನ್ ತೊಗೋಬೇಕಾದ್ರೆ ನಾವು ಸಿಂಪಲ್ ಆಗಿ ಒಂದು ವೇಸ್ಟ್ ರಾಡ್ಗಳು ಇಟ್ಬಿಟ್ಟು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಫುಲ್ ಮಣ್ಣು ತುಂಬಿಟ್ಟು ಹೆವಿ ಲೋಡ್ ಮಾಡಿ ಗಿಡ ಬೆಳೆಸ್ಬಿಡ್ತೀವಿ ಅಂತ ಹೇಳಿದ್ರೆ ಅದು ಕ್ರ್ಯಾಕ್ ಹೊಡ್ಕೊಂಡ್ಬಿಡುತ್ತೆ, ಸ್ಟ್ರೆಂತ್ ಇರಲ್ಲ ಅದರಲ್ಲಿ. ಸೊ ಅದನ್ನು ಕೂಡ ಡಿಸೈನ್ ಮಾಡಿಸ್ಬೇಕು ಪ್ರತಿಯೊಂದು. ಅದಕ್ಕೆ ಏನು ಸ್ಟೀಲ್ ಹಾಕ್ಬೇಕಾಗುತ್ತೆ, ಅದು ಎಷ್ಟು ಲೋಡ್ ಬರುತ್ತೆ ಅದ್ರ ಮೇಲೆಗಡೆ. ಆಮೇಲೆ ಅದಕ್ಕೆ ಇವಾಗ ಬರೀ ಗೋಡೆ ಮೇಲೆ ಆ ಲೋಡ್ ಕೊಡಬಾರ್ದಾ? ಈಗ ಕಾಂಪೌಂಡ್ ಅಂದ್ರೆ ನಾವು ಚೆನ್ನಾಗೈತೆ ಅಂದಿದ ತಕ್ಷಣ ಮಾಡ್ಬಿಡಕ್ಕಾಗಲ್ಲ ಸರ್. ನಾವು ಬ್ಲಾಕಲ್ಲಿ ಕಟ್ಟಿದೀವ, ಅದ್ರ ಮೇಲೆ ಎಷ್ಟು ಲೋಡ್ ತಗೊಳಕ್ ಅದಕ್ಕೆ ಕೆಪಾಸಿಟಿ ಇದೆ, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಮೇಲೆ ಕಾಂಪೌಂಡು ಮೂರು ಸೈಡೂ, ಇವಾಗ ಮೂರಂದ್ರೆ ಬಾಟಮು, 2 ಸೈಡ್ಸ್ ಮತ್ತು ಈ ಸೈಡ್ಸ್ ಎಲ್ಲ ಕಡೆ ಕ್ಲೀನಾಗಿ ವಾಟರ್ ಪ್ರೂಫ್ ಆಗಿರ್ಲೇಬೇಕು ಕಂಪಲ್ಸರಿ. ಆ್ಯಂಡ್ ಆಮೇಲೆ ಅದಕ್ಕೆ ಇವಾಗ ನೀರು ನಾವು ಎಕ್ಸೆಸ್ ಆಫ್ ನೀರು ಬಿಟ್ವಿ ಅಂತಂದ್ರೂ ಅದಾಗಿ ಒಂದು ಕಡೆ ಒಳಗಡೆ ಬಾಟಮಲ್ಲೂ ಕೂಡ ಒಂದು ಸ್ಲೋಪ್ ಮೇಂಟೈನ್ ಮಾಡಿರ್ಬೇಕಾಗುತ್ತೆ. ಇವಾಗ ಪ್ಲಾಂಟರ್ ಬಾಕ್ಸ್ ಹಿಂಗೆ ಒಂದೇ 0 ಲೆವೆಲಲ್ಲಿ ಇಟ್ಕೊಳಕ್ಕಾಗಲ್ಲ. ಬಾಟಮಲ್ಲಿ ಎಲ್ಲಿ ಔಟ್ಲೆಟ್ ಕೊಡ್ತೀವಲ್ಲ ಅಲ್ಲಿಗೆ ಒಂದು ಸ್ವಲ್ಪ ಸ್ಲೋಪ್ ಮಾಡಿ ಕೊಡಬೇಕಾಗುತ್ತೆ. ಇದು ಸೇಮ್ ಪ್ರೊಸೀಜರ್ ಬಾಲ್ಕನಿಯಲ್ಲೂ ಮಾಡಬೇಕಾಗುತ್ತೆ ಸರ್. ಅಲ್ಲೂ ಇಲ್ಲಿ 2 ಕಡೆನೂ ಅದೇ ಮಾಡಬೇಕಾಗುತ್ತೆ. ಆ್ಯಂಡ್ ಏನೇ ನೀರು ಹಾಕ್ತೀವಿ ಅಂತಂದ್ರೂ ಅದು ಈಸಿಯಾಗಿ ಎಕ್ಸಸ್ ಆಯ್ತು ಅಂತಂದ್ರೆ ಆಚೆ ಹೋಗಂಗೆ ಇರಬೇಕು. ಇಲ್ಲೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಆಚೆ ಹೋಗೋ ಜಾಗದಲ್ಲಿ ಒಂದು ಚಿಕ್ಕ ಪೈಪ್ ಅನ್ನು ಎಕ್ಸ್ಟ್ರಾ ಕೊಟ್ಬಿಡ್ಬೇಕು. ಯಾಕಂತಂದ್ರೆ ಇಲ್ಲಾಂದ್ರೆ ಗೋಡೆ ಮೇಲೆ ನೀರು ಅಲ್ಲೇ ಇಳಿದು ಬಿಡುತ್ತೆ, ಗಲೀಜಾಗುತ್ತೆ. ಆಮೇಲೆ ಒಂದು ಪೈಪ್ ಹಾಕ್ಬಿಡಿ, ಸ್ವಲ್ಪ ಮುಂದಕ್ಕೆ ಇಟ್ಬಿಟ್ರೆ ಅದು ಆರಾಮಾಗಿ ಹೊರಗಡೆ ಬಿದ್ದು ಆಚೆ ಹೋಗುತ್ತೆ. ಇದನ್ನೆಲ್ಲ ಕನ್ಸಿಡರೇಷನ್ ತಗೋಬೇಕಾಗುತ್ತೆ ಸರ್. ಅಂಡ್ ಆಮೇಲೆ ಮೇಜರ್ ಆಗಿ ನಮ್ಗೆ ನ್ಯಾಚುರಲ್ ಸನ್ಲೈಟ್ ಬರ್ಬೇಕು ಅದಕ್ಕೆ. ಯಾಕಂದ್ರೆ ಸನ್ಲೈಟ್ ಯಾಕಂದ್ರೆ ಎಲ್ಲಿ ಬೇಕಾದ್ರೂ ಬೆಳೆಯುತ್ತೆ, ಬೆಳೆಯಲ್ಲ ಅಂತೇನಿಲ್ಲ. ನಮ್ಗೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಹಾಕ್ಬೋದು, ಇಲ್ಲೇ ಹಾಕ್ಬೇಕು ಅಲ್ಲೇ ಹಾಕ್ಬೇಕಂತೇನಿಲ್ಲ. ಬಟ್ ಸನ್ಲೈಟ್ ಇರೋ ಕಡೆ ಬಂದ್ರೆ ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ, ಚೆನ್ನಾಗೂ ಕಾಣುತ್ತೆ. ಇವಾಗ ನಮ್ಗೇನಂದ್ರೆ ಸರ್, ಇವಾಗ ಮೋರ್ ಓವರ್ಲಿ ಒಂದು ಪ್ಲಾಂಟ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಆ ಪ್ಲಾಂಟ್ ಚೆನ್ನಾಗಿ ಬೆಳೆದ್ರೆ ನಮ್ಗೆ ಖುಷಿ ಆಗುತ್ತೆ. ಹಾಕಿದ್ವಿ ಚೆನ್ನಾಗಿ ಬಂತು, ಅದೇನು ಮಾಡ್ಕೋಬಿಟ್ರೆ ಯಾಕೆ ಹಾಕೋದು, ಕೆಲಸ ಇಲ್ದೇನೆ ಸುಮ್ಮನೆ ಇವೆಲ್ಲ ತಲೆನೋವು ಮಾಡ್ಕೊಂಡ್ವಿ ಅಂತ ಅನ್ಸುತ್ತೆ. ಅದಕ್ಕೆ ನೀವೆಲ್ಲ ಮೆಥಡ್ಸ್ ಫಾಲೋ ಮಾಡೋಕ್ಕಾದ್ರೆ ಏನು ಒಣಗೋಗಲ್ಲ ಸರ್. ಆಮೇಲೆ ಅದಕ್ಕೆ ಸ್ವಲ್ಪ ಕೇರ್ ಮಾಡಬೇಕು. ಅದಕ್ಕೆ ಅದು ಲೈಕ್ ಫರ್ಟಿಲೈಸರ್ಸ್ ಹಾಕೋದಿರಲಿ, ಆಮೇಲೆ ಸ್ವಲ್ಪ ನೀರು ಹಾಕೋದಿರಲಿ, ಆ್ಯಂಡ್ ಅವನ್ನೆಲ್ಲ ಟ್ರಿಮ್ಮಿಂಗ್ ಇರಲಿ, ಅವೆಲ್ಲ ಇವಾಗ ಸೀಸನ್ಗೆ ತಕ್ಕನಾಗ ಏನೇನು ಮೇಂಟೆನೆನ್ಸ್ ಇರುತ್ತೋ ಅವು ಗಾರ್ಡನಿಂಗ್ ಅವರೆಲ್ಲ ಒಂದು 2-3 ಸಲ ಅವರ ಗಿಡ ತರಕ್ಕೆ ಹೋದಾಗ ಅವ್ರನ್ನ ಕೇಳ್ಕೊಂಡ್ರೆ ಡೆಫಿನೆಟ್ಲಿ ಹೇಳ್ತಾರೆ. ಆ್ಯಂಡ್ ಆಮೇಲೆ ನಾವು ಅಲ್ಲಿ ಪರ್ಚೇಸ್ಗೆ ಹೋದಾಗ ಅಷ್ಟೇ ಅವ್ರಿಗೆ ಹೇಳ್ಬೇಕು, ನಾವು ಇಂಥ ಕಡೆ ಹಾಕೋದಕ್ಕೆ ಯಾವ್ದು ಹಾಕ್ಬೇಕು, ಯಾವ್ದು ಒಳ್ಳೇದು, ಜಾಸ್ತಿ ಡೀಪ್ ಹೋಗದೆ ಇದೇ ಜಾಗದಲ್ಲೇ ಬೆಳ್ಕೊಳ್ಳುವಂಥದ್ದು ಅಂತ ನಾವು ಕಾಂಪೌಂಡ್ ಮೇಲೆ ಹಾಕ್ತೀವಲ್ಲ, ಟೆರೆಸ್ ಅಲ್ಲಿ ಹಾಕ್ತೀವ, ಇವನ್ನೆಲ್ಲ ಅವ್ರಿಗೆ ನಾವು ಐಡೆಂಟಿಫೈ ಮಾಡಬೇಕು. ಅವ್ರಿಗೆ ಕೇಳಿನೇ ತರಬೇಕು. ಸುಮ್ಮನೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ತಂದ್ರೆ ಚೆನ್ನಾಗಿರಲ್ಲ. ಅದು ಕೆಲವೊಂದು ಉದ್ದ ಬೆಳೆದ್ಬಿಡುತ್ತೆ. ಆದಷ್ಟು ಮೀಡಿಯಂ ಆಗಿ ಬೆಳಿಬೇಕು. ಇರೋ ಜಾಗದಲ್ಲೇ ಒಂದಿಷ್ಟು ಮಣ್ಣಿದೆ ಅಂದ್ರೆ ಅದರಲ್ಲೇ ಬೆಳ್ಕೊಬೇಕು. ಆಮೇಲೆ ಸರ್, ಇವು ಪ್ಲಾಂಟರ್ ಬಾಕ್ಸ್ ಎಲ್ಲಾನ ಕಟ್ಲಿ, ಇವಾಗ ನಾವು ಅದಕ್ಕೆ ಇವಾಗ ಮೆಟೀರಿಯಲ್ ನಾವು ಚೂಸ್ ಮಾಡ್ತೀವಲ್ಲ ಕಟ್ಟೋದಕ್ಕೆ, ಅದು ಅಷ್ಟೇ. ಇವಾಗ ಯಾವ್ದಾರು ಇವಾಗ ಐರನ್ ಮಾಡೋದಾಗ್ಲಿ, ಇವಾಗ ಅಂದರೆ ಗ್ಯಾಲ್ವನೈಸ್ ಮೆಟೀರಿಯಲ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಯಾವುದೋ ಒಂದು ನಮಗೆ ಕಬ್ಬಿಣದ ಐಟಮ್ ಏನೇನು ಉಳಿದಿದೆ ಅಂತ ಇಟ್ಕೊಳ್ಳಿ, ಅದರಲ್ಲೇ ಬಾಕ್ಸ್ ಮಾಡಿಸ್ಕೊಂಡ್ಬಿಡೋದು. ಅದ್ರಲ್ಲಿ ಯಾಕಂದ್ರೆ ಮಣ್ಣು ತುಂಬಿದ್ರೆ ಅದು ಕರೋಜನ್ ಬರುತ್ತೆ. ಆಮೇಲೆ ವುಡ್ಡಲ್ಲಿ ಮಾಡೋದನ್ನ ಅದೇನಾಗುತ್ತೆ, ಲೈಕ್ ವೆದರ್ಗೆ ತಕ್ಕನಂಗೆ ಚೇಂಜಸ್ ಆಗುತ್ತೆ, ಇದಾಗೋದು ಎಲ್ಲ ಆಗುತ್ತೆ. ಹಾಗಾಗಿ ಪ್ರಿಫರಬಲ್ ಐಟಮ್ಸ್ ಬಂದ್ಬಿಟ್ಟು ಕಾಂಕ್ರೀಟು, ಬ್ಲಾಕ್ಸು, ಬ್ರಿಕ್ಸ್ ಇದರಲ್ಲೇ ಮಾಡಬೇಕಾಗುತ್ತೆ. ಆಮೇಲೆ ನಮಗೆ ಡಿಸೈನ್ ವೈಸ್ ಹೋದರೆ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ, ಎಷ್ಟು ಲೋಡ್ ಹೋಗುತ್ತೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಅದು ಪರ್ಟಿಕ್ಯುಲರ್ಲಿ ಮ್ಯಾಟ್ರ್ ಆಗುತ್ತೆ. ಆಮೇಲೆ ಟೆರೇಸಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಟೆರೇಸ್ಗೂ ಕೂಡ ಅಷ್ಟೇ. ನಾವು ಕೂಡ ಇವಾಗ ಫಸ್ಟು ಟೆರೇಸಲ್ಲಿ ಮಾಡಬೇಕಾದ್ರೆ ಸುಮ್ಮನೆ ನಾವು ಅನ್ನೆಸೆಸರಿ ಲೋಡ್ ಮಾಡೋಕ್ಕಾಗಲ್ಲ ಸರ್. ಯಾಕಂದರೆ ಫಸ್ಟ್ ನಾವು ಡಿಸೈನಲ್ಲೇ ಅದೆಲ್ಲ ಕನ್ಸಿಡರೇಷನ್ ಇರಬೇಕು. ಏನೋ ಒಂದು 10 ಗಿಡಗಳು ಇಡ್ತೀವಿ ಅಂತಂದ್ರೆ ನಡೀತೆ, ಇಲ್ಲ ಏನೋ ವರ್ಷಕ್ಕೆ ಒಂದು 20 ಗಿಡ ಇಡ್ತೀವಿ ಅಂತಂದ್ರೆ ನಡೀತೆ. ಅದು ಬಿಟ್ಬಿಟ್ಟು ನಾವೇ ಏನಾದ್ರು ಟೆರೆಸ್ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ ಅದ್ರ ತುಂಬಾನೇ ತುಂಬಿಟ್ರೆ ಅದು ಡೆಡ್ ಲೋಡ್ ಆಗೇ ಆಗುತ್ತೆ. ಅದಕ್ಕೆ ಅದು ಪರ್ಟಿಕ್ಯುಲರ್ ಡಿಸೈನ್ನು ನಾವು ಫಸ್ಟ್ ಸ್ಲ್ಯಾಬಲ್ಲೇ ಇಂಪ್ಲಿಮೆಂಟ್ ಮಾಡಿರಬೇಕು. ಯಾಕಂದರೆ ಅದಕ್ಕೆ ಅದ್ರ ಪ್ರಕಾರ ಡಿಸೈನ್ ಮಾಡಿದ್ರೇ ಅದಾಗೋದು. ಇಲ್ಲಾಂದರೆ ಸುಮ್ಮನೆ ಅನ್ನೆಸೆಸರಿ ಡೆಡ್ ಲೋಡ್ ಆಗ್ತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ನಮಗೆ ಮ್ಯಾಟ್ರ್ ಆಗುತ್ತೆ. ನಮ್ಗೆ ಹಂಗೆ ಗಾರ್ಡನ್ ಬಗ್ಗೆ ಇಂಟ್ರೆಸ್ಟ್ ಇದೆ, ನಾವು ಮಾಡ್ತೀವಿ, ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಹೇಳಿದ್ರೆ ನಮ್ಗೆ ಫಸ್ಟ್ ಡಿಸೈನಲ್ಲೇ ಚೇಂಜಸ್ ಮಾಡ್ತೀವಿ. ನಾವು ಲೋಡ್ ತಡ್ಕೊಳ್ಳೋ ಥರ ಮಾಡ್ಬಿಡ್ಬೇಕು, ಫೌಂಡೇಶನ್ ಗಟ್ಟಿ ಮಾಡ್ಬಿಡೋದು, ಫೌಂಡೇಶನಿಂದನೇ ಮಾಡ್ಕೊಂಡು ಹೋಗ್ಬೇಕು. ಯೂಶಲಿ ಒಂದು ಸ್ಲ್ಯಾಬ್ ಹಾಕೋಷ್ಟು ಸ್ಟ್ರೆಂತ್ ಇದ್ದೇ ಇರುತ್ತೆ.
ಎನಿ ಸ್ಟ್ರಕ್ಚರ್ಸು. ಬಟ್ ಏನಂದರೆ ಆ ಸ್ಲ್ಯಾಬ್ಗೆ ಪರ್ಟಿಕ್ಯುಲರ್ ಸ್ಲ್ಯಾಬ್ಗೆ ಒಂದು ಸ್ವಲ್ಪ ಎಕ್ಸಸ್ ಆಫ್ ಸ್ಟೀಲ್ ಬರ್ಬೋದು, ಏನಾರು ಒಂದು ಚೇಂಜಸ್ ಬರ್ಬೋದು, ಅದು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಆಮೇಲೆ ಮಡ್ಡಿ ಎಳಿಯೋಕ್ಕೆ ಮುಂಚೆ ನಮಗೆ ಪ್ರಾಪರ್ ವಾಟರ್ ಪ್ರೂಫ್ ಮಾಡಿ ಹೌದು ಸರ್ ಟೆಸ್ಟ್ ಮಾಡಿ ಮತ್ತು ಅದಕ್ಕೂ ಕೂಡ ಔಟ್ಲೆಟ್ ಪ್ರಾವಿಷನ್ಸ್ ಎಲ್ಲ ಕೊಟ್ಕೊಂಡು ಅದಾದ್ಮೇಲೆ ಮಡ್ಡಿ ಎಳಿಬೇಕಾಗುತ್ತೆ. ಇವೆಲ್ಲ ಸ್ವಲ್ಪ ಪ್ರಿಕಾಷನ್ಸ್ನ ಫಸ್ಟೇ ತಗೋದು. ಆಮೇಲೆ ಪ್ಯಾರಾಪಿಟ್ ಫುಲ್ ಲೈಟಿಗೆ ವಾಟರ್ ಪ್ರೂಫ್ ಮಾಡಬೇಕಾಗುತ್ತೆ, ಎಲ್ಲೂ ಸೀಪೇಜ್ ಬರ್ದಿರಂಗೆ. ಇವನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಒಂದು ಸ್ಟ್ರಕ್ಚರ್ಗೂ ಕೂಡ ಏನು ಎಫೆಕ್ಟ್ ತೊಂದರೆ ಇಲ್ಲ ಅಂತ. ಹೌದು ಸರ್. ಹಾಗೆ ಟೆರೆಸ್ ಗಾರ್ಡನ್ ಬಗ್ಗೆ ಸ್ವಲ್ಪ ಮಾಹಿತಿ. ಟೆರೆಸ್ಗೆ ಹೋದ್ವಿ ಅಂದರೆ ಆಸ್ ಯೂಶುವಲ್ ನಮ್ಗೆ ಇವಾಗ ಟೈಲಿಂಗ್ ಇದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಸರ್ ಅದರಲ್ಲಿ. ಯಾಕಂದರೆ ಇವಾಗ ನಾವು ಟೆರೆಸ್ ಗಾರ್ಡನಿಂಗೇ ಮಾಡ್ತಾ ಇರ್ತೀವಿ ಅಂತಂದ್ಮೇಲೆ ಅದ್ರ ಮೇಲೆ ನಮಗೆ ಕ್ಲೀನಾಗಿ ಮಡ್ಡಿ ಎಳೆದಿರ್ತೀವಲ್ಲ, ಅದ್ರ ಮೇಲೆಗಡೆ ಸ್ವಲ್ಪ ಸ್ಟ್ಯಾಂಡ್ಸ್ ಇಟ್ಕೊಂಡು ಮ್ಯಾಕ್ಸಿಮಮ್ ಸ್ಟ್ಯಾಂಡಲ್ಲಿ ಮೇಂಟೈನ್ ಮಾಡೋದು ತುಂಬ ಒಳ್ಳೇದು. ಯಾಕಂದರೆ ಜಾಸ್ತಿ ಅಲ್ಲೇ ಪ್ಲಾಂಟರ್ ಬಾಕ್ಸ್ ಕಟ್ತೀವಿ, ಅದ್ರ ಮೇಲ್ಗಡೆ ಮಣ್ಣು ತುಂಬ್ತೀವಿ, ಹೆವಿ ಲೋಡ್ ಮಾಡ್ತೀವಿ ಅನ್ನೋದಕ್ಕಿಂತ ಯಾಕಂದ್ರೆ ಟೆರೆಸಲ್ಲಿ ಇರೋದ್ರಿಂದ ನಾವು ಸ್ವಲ್ಪ ಮಿನಿಮಮಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಸರ್. ಯಾಕಂದರೆ ಅದಕ್ಕೆ ಇವಾಗ ನೋಡಿ ಚಿಕ್ಕದಾಗ ಸ್ವಲ್ಪ ಒಂದು 6 ಇಂಚ್ ಮಣ್ಣು ಹಾಕಿದ್ರೆ ಅದು ಬರಲ್ಲ, ಸ್ವಲ್ಪ ಹೆವಿ ಮಣ್ಣು 1 ಫೀಟ್ 1.5 ಫೀಟ್ ಹಾಕ್ಲೇಬೇಕು. ಅಷ್ಟು ಟೈಟ್ ಹಾಕ್ತೀವಿ ಅಂದರೆ ಡೆಡ್ ಲೋಡ್ ಆಗೋಗುತ್ತೆ. ಅದ್ರ ಬದಲು ಪಾಟಲ್ಲಿ ಬೆಳೆಯೋಂಥವನ್ನ ಚೂಸ್ ಮಾಡಬೇಕು. ಪಾಟಲ್ಲಿ ಲಾಟ್ ಆಫ್ ವೆರೈಟಿ ಡಿಸೈನ್ಸ್ ಅವೈಲೇಬಲ್ ಇದೆ ಸರ್, ಪಾರ್ಟ್ಸ್ ಅವೈಲೇಬಲ್ ಇರುತ್ತೆ. ಅಂಥವನ್ನ ತಂದು ಪ್ಲ್ಯಾನ್ ಮಾಡ್ಕೋಬೇಕು. ಸ್ಟ್ಯಾಂಡ್ ಮಾಡಿಕೊಂಡು ಹೈಟ್ ವೈಸ್ ಪ್ಲ್ಯಾನ್ ಮಾಡ್ಬೋದು, ಇಲ್ಲಾಂದ್ರೆ ವರ್ಟಿಕಲ್ ಗಾರ್ಡನಿಂಗ್ ಥರನೇ ಫುಲ್ ಹೈಟಿಂಗ್ ಮಾಡ್ಕೊಂಡು ಅದಕ್ಕೆ ಹ್ಯಾಂಗಿಂಗ್ ಪಾರ್ಟ್ಸ್ ಪ್ಲ್ಯಾನ್ ಮಾಡ್ಬೋದು. ಈ ಥರದನ್ನ ಟೆರೆಸಲ್ಲಿ ಪ್ಲ್ಯಾನ್ ಮಾಡ್ಬೋದು. ಮೋರೋವರು ಅದಕ್ಕೆ ನಾವು ಪ್ರಾಪರಾಗಿ ವಾಟರ್ ಪ್ರೂಫ್ ಅಂತ ಆಗಿರಲೇಬೇಕು, ಸ್ಟ್ರಕ್ಚರಲ್ ಡಿಸೈನ್ ಅಂತ ಆಗಿರಲೇಬೇಕು. ಆ್ಯಂಡ್ ಮೋರೋವರ್ ಅಗೇನ್ ನಮಗೆ ಆ ಗಿಡಗಳಿಗೆ ತಕ್ಕಂಗೆ ಏನಾದ್ರು ಜಾಸ್ತಿ ಬಿಸಿಲು ಬೀಳಂಗಿರಲ್ಲ ಅದು ಇದು ಅಂತಂದ್ರೆ ಅದ್ರ ಪ್ರಕಾರ ಗ್ರೀನ್ ಮ್ಯಾಟ್ ಆಗಲಿ ಪಾಲಿಹೌಸ್ ಎಲ್ಲ ಬರುತ್ತಲ್ಲ ಅದನ್ನು ಮಾಡ್ಕೋಬೋದು. ಆ್ಯಂಡ್ ದೊಡ್ಡ ಹೆವಿ ಗಿಡಗಳು ಟೆರೆಸಲ್ಲಿ ಬೆಳೆಯೋಕ್ಕಾಗಲ್ಲ ಸರ್, ಅದೊಂದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಆ್ಯಂಡ್ ಇದಿಷ್ಟು ಥಿಂಗ್ಸ್ ನಾವು ಕನ್ಸಿಡರ್ ಮಾಡಿಕೊಂಡೇ ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಆ್ಯಂಡ್ ಫರ್ದರ್ ನಾವು ಮತ್ತೆ ನಾವು ಇನ್ನು ಬಾಲ್ಕನೀಸ್ ಅಲ್ಲಿಲ್ಲೆಲ್ಲ ಬೆಳಿತೀವಿ ಅಂದ್ರೂ ಅಷ್ಟೇ ಸರ್. ಆ್ಯಂಡ್ ಅದರಲ್ಲೂ ಕೂಡ ಲಾಟ್ ಆಫ್ ಐಟಮ್ಸ್ ಇದೆ ನಮ್ಗೆ. ಇವಾಗ ಬಾಲ್ಕನಿ ಗಿಡಗಳಂತಾನೆ ಸಪ್ರೇಟ್ ಆಗಿರುತ್ತೆ. ಆ್ಯಂಡ್ ಆಮೇಲೆ ನಮಗೆ ಜಾಸ್ತಿ ದಿನ ನೀರು ಹಾಕಿಲ್ಲ, ಮೇಂಟೆನೆನ್ಸ್ ಈಸಿ ಇರೋ ಗಿಡಗಳೇ ಆ ಥರದನ್ನೇ ಚೂಸ್ ಮಾಡಬೇಕು ನಾವು. ಯಾಕಂದರೆ ಡೈಲಿ ಅದನ್ನು ಕ್ರಾಸ್ ಚೆಕ್ ಮಾಡಬೇಕು. ಡೈಲಿ ಅದಕ್ಕೆ ಅಂತಲೇ ಒಂದು ಅರ್ಧ ಅವರ್ 1 ಅವರ್ ಟೈಮ್ ಕೊಡಬೇಕಂದ್ರೆ ಯಾರ ಕೈಲೂ ಆಗೋದಿಲ್ಲ. ಯಾವುದಾದ್ರು ದೊಡ್ಡ ಬಂಗ್ಲೋಸಲ್ಲಿ ಇವಾಗ ಮನೆಯಲ್ಲಿ ಕೆಲಸದವ್ರು ಜಾಸ್ತಿ ಜನ ಇರ್ತಾರಲ್ಲ, ಅಂಥ ಕಡೆ ಮೇಂಟೈನ್ ಆಗುತ್ತೆ. ಬಟ್ ನಾವೇ ಮೇಂಟೈನ್ ಮಾಡ್ತೀವಿ ಅಂತಂದ್ರೆ ಅದೆಲ್ಲ ತುಂಬ ಡಿಫಿಕಲ್ಟ್ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿ ಸರ್. ಫೈನಲ್ ಆಗಿ ಒಂದೇ ಕ್ವಶನ್ ಕೇಳ್ತೀನಿ. ಪ್ಲಾಂಟರ್ ಬಾಕ್ಸ್ ಮಾಡಿದಾಗ ನಾವೇನೋ ಲೈಟ್ ಹಾಕಬೇಕು, ಅಲ್ಲಿ ಎಲೆಕ್ಟ್ರಿಕಲ್ ಕನೆಕ್ಷನ್ ಬೇಕು ಅಂದ್ರೆ ಏನು ಮಾಡಬೇಕು ಸರ್? ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಆಲ್ಮೋಸ್ಟ್ ನಾವು ಸಜೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ಇವಾಗ ಎಲ್ಲೆಲ್ಲಿ ನಮಗೆ ನೀರು ಮತ್ತು ಮಣ್ಣು ಎಲ್ಲೆಲ್ಲಿ ಇರುತ್ತಲ್ಲ ಅಲ್ಲಿ ನಾವು ಜಾಸ್ತಿ ಇವಾಗ ಲೈಟಿಂಗ್ಸ್ ಕೊಡೋದು ಅಷ್ಟು ಸೂಟಬಲ್ ಅಲ್ಲ ಸರ್, ಒಳ್ಳೇದಲ್ಲ ಸರ್. ಯಾಕಂದ್ರೆ ಅದು ಆಚೆ ಕಡೆ ಎಕ್ಸ್ಟರ್ನಲ್ ಆಗಿ ಹಾಕೊಂಡ್ರೆ ಒಳ್ಳೇದು. ಬಿಕಾಸ್ ಏನಕ್ಕಂದ್ರೆ ಅರ್ಥಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಅದು ಯಾಕಂದ್ರೆ ಡೇಂಜರ್ ಆಗಿರುತ್ತೆ ಸರ್. ಯಾಕಂದ್ರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಪ್ಲಾಂಟರ್ ಬಾಕ್ಸ್ ಒಳಗಡೆ ಕೊಟ್ಟಿರ್ತೀವಿ, ಅದೇನೋ ಡ್ಯಾಮೇಜ್ ಆಯಿತು, ನೀರು ಒಳಗೆ ನುಗ್ತು, ಇಲ್ಲ ವೈರ್ ಏನು ಸ್ಕಿನ್ ಆಯಿತು, ಆ ಥರದ್ದು ಏನಾಯ್ತು ಅಂತಂದ್ರೆ ಡೇಂಜರ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಐಡಿಯಾ ಮಾಡ್ಬೋದಲ್ಲ ಸರ್, ನಾವು ಸೋಲಾರ್ ಲೈಟ್ಸ್ಗಳನ್ನು ಹಾಕೋಬಹುದು. ಸೋಲಾರ್ ಲೈಟ್ ಪ್ಲಾನ್ ಮಾಡ್ಬೋದು. ಈಗ ಸೋಲಾರ್ ಪೋಲ್ಸ್ ಬರುತ್ತೆ ಚಿಕ್ಕದು, ಸೋಲಾರ್ ಪ್ಲಾಂಟ್ಗಳು ಬರ್ತವೆ, ನೋಡೋಕ್ಕೆ ಇದ್ರ ಥರ ಇರುತ್ತೆ, ಒಳಗಡೆ ಎಲ್ಲ ಲೈಟ್ಸ್ ಇರ್ತವೆ. ಅವ್ರು ನೀವೆಲ್ಲ ಇದರಲ್ಲೂ ನೋಡಿರ್ತೀವಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರ, ಅವುಗಳನ್ನ ಹಾಕೊಂಡ್ಬಿಡ್ಬೋದು. ಟೆರೆಸ್ ಎಲ್ಲ ಮಾಡ್ಕೋಬಹುದು, ತುಂಬ ಚೆನ್ನಾಗಿ ಅನ್ಸುತ್ತೆ. ಹೌದು ಸರ್. ಆಮೇಲೆ ಇವಾಗ ಏನು ಕಾಂಪೌಂಡ್ ಮುಂದೆಗಡೆ ಇವಾಗ ಇದು ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಪ್ಲಾಂಟರ್ ಬಾಕ್ಸ್ ಮಾಡಿದ್ವಿ ಅಂದ್ರೆ ಇನ್ನು ಉಳಿದಿರೋ ಕಾಂಪೌಂಡ್ ಸೈಡ್ ಇಲ್ಲ ಅಂದ್ರೆ ಬೇರೆ ಕಡೆ ಲೈಟಿಂಗ್ಸ್ನ ಡಿಸೈನ್ ಮಾಡ್ಕೋಬಹುದು. ಕರೆಕ್ಟ್. ಆಮೇಲೆ ಅದಕ್ಕೆ ಇವಾಗ ಆ ಪ್ಲಾಂಟ್ಸ್ ಮೇಲೆ ಲೈಟ್ ಬೀಳಂಗೆ ಮಾಡ್ತೀವಿ ಅಂತಂದ್ರೆ ನಾವು ಬಿಲ್ಡಿಂಗ್ ಎಲಿವೇಶನ್ ಮಾಡಿದ್ರೆ ಅದು ಮಾಡ್ಕೋಬಹುದು ಸರ್. ಪರ್ಟಿಕ್ಯುಲರ್ಲಿ ಅದ್ರೊಳಗಡೆ ಪ್ಲಾಂಟರ್ ಬಾಕ್ಸ್ ಒಳಗಡೆನೆ ವೈರ್ ತರೋದು, ಅದು ಅದ್ರೊಳಗಡೆ ಲೈಟ್ ಪಾಯಿಂಟ್ಸ್ ಕೊಡೋದು, ಅವೆಲ್ಲ ಮಾಡಬಾರ್ದು. ಹೌದು ಸರ್, ಅದೆಲ್ಲ ಮಾಡೋದು ಡಿಫಿಕಲ್ಟ್. ಚೆನ್ನಾಗಿ ಹೇಳಿದ್ರೆ. ಸೊ ವೀಕ್ಷಕರೇ, ಪ್ಲಾಂಟರ್ ಬಾಕ್ಸ್ ಬಗ್ಗೆ ಆ್ಯಕ್ಚುಲಿ ನಿಮ್ಗೆ ಇನ್ನೂವರೆಗೆ ಯಾರು ಹೇಳಿರ್ಲಿಕ್ಕೆ ಸಾಧ್ಯವಿಲ್ಲ, ಅಂತ ಒಂದು ಒಳ್ಳೆ ಮಾಹಿತಿಯನ್ನು ತೊಗೊಂಬಂದಿದ್ದೀವಿ ಅಂತ ಹೇಳ್ಬೋದು. ಇದೇ ರೀತಿಯಲ್ಲಿ ಒಂದು ಯುನಿಕ್ ಆಗಿ ಯಾವುದಾದ್ರು ಬೇಕಂದ್ರೂ ಕೂಡ ಅದನ್ನು ಕೂಡ ನಾವು ನಿಮಗೋಸ್ಕರ ತೊಗೊಂಡು ಬರ್ತಾನೆ ಇರ್ತೀವಿ. ಆ್ಯಂಡ್ ಎಸ್ಪೆಷಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರನ್ನು ಬೆಳೆಸಬೇಕು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಮಾಹಿತಿನ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.